ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ಇವತ್ತಿನ ನಮ್ಮ ಹೆಲ್ತ್ ಸೆಗ್ಮೆಂಟ್ ನಲ್ಲಿ ಸೈಬರ್ ನೈಫ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೆಲ್ತ್ ಸೆಗ್ಮೆಂಟ್ ಅಂತೀರಾ, ಸೈಬರ್ ನೈಫು ಹೆಲ್ತ್ಗೂ ಏನ್ ಸಂಬಂಧ ಅಂತ ಹೇಳಿ ಕನ್ಫ್ಯೂಸ್ ಆಗ್ತಿದ್ಯಾ? ಖಂಡಿತ ಹೌದು. ಯಾಕೆ ಅಂತಂದ್ರೆ ಈ ಸೈಬರ್ ನೈಫ್ ನಮಗೂ ನಿಮಗೂ ಅಥವಾ ಕೆಲವರಿಗೆ ತುಂಬಾ ವಿರಳ ಪದ, ಕೇಳಿರೋದು ತುಂಬಾ ಕಡಿಮೆ. ಆದ್ರೆ ವೈದ್ಯಕೀಯ ರಂಗದಲ್ಲಿ ಸೈಬರ್ ನೈಫ್ ಒಂದು ಹೊಸ ಕ್ರಾಂತಿಕಾರಿಯನ್ನೇ ಮಾಡಿದೆ ಅಂತ ಹೇಳ್ಬಹುದು. ಹಾಗಾದ್ರೆ ಈ ಸೈಬರ್ ನೈಫ್ ಅಂದ್ರೇನು, ಸೈಬರ್ ನೈಫ್ ಯಾರಿಗೆ ಉಪಯೋಗ ಆಗತ್ತೆ, ಅದರಲ್ಲೂ ಕ್ಯಾನ್ಸರ್ ಪೇಷಂಟ್ಗಳಿಗೆ ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ, ಈ ಎಲ್ಲವನ್ನೂ ತಿಳಿಸ್ಕೊಡೋದಕ್ಕೋಸ್ಕರ ನಮ್ ಜೊತೆಗಿದ್ದಾರೆ ಬನ್ನೇರ್ಘಟ್ಟ ಅಪೋಲೋ ಹಾಸ್ಪಿಟಲ್ನ ರೇಡಿಯೇಷನ್ ಆಂಕಾಲಜಿಸ್ಟ್ ಹಾಗೂ ಸೈಬರ್ ನೈಫ್ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ಶ್ರೀಧರ್ PS ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ. ಡಾಕ್ಟರ್, ಈ ಸಾಮಾನ್ಯ ಪದ ಬಳಕೆ ಸೈಬರ್ ನೈಫ್ ಅನ್ನುವಂಥದ್ದು ನಿಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಕಾಮನ್. ಬಟ್ ಎಷ್ಟೋ ಜನರಿಗೆ ಈ ಸೈಬರ್ ನೈಫ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಜನರಿಗೆ ತಲುಪುವಂತ ವಿಷಯದಲ್ಲಿ ಹೇಳೋದಾದ್ರೆ, ಸೊ ಸೈಬರ್ ನೈಫ್ ಇವಾಗ ಹೇಳ್ಬೇಕು ಅಂತಂದ್ರೆ ಸೈಬರ್ ನೈಫ್ ಇಸ್ ಎ ಮೆಷಿನ್ ನೇಮ್. ಸೈಬರ್ ನೈಫ್ ಇಸ್ ಎ ವಿ ಕಾಲ್ ಇಟ್ ಆಸ್ ರೊಬೋಟಿಕ್ ರೇಡಿಯೋ ಸರ್ಜರಿ. ಸೊ ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಷ್ಟು ಡೆವಲಪ್ ಆಗಿದೆ ಈಗ ಅಂತಂದ್ರೆ, ಸೊ ಫಸ್ಟ್ ಆಫ್ ಆಲ್ ಕರೆಕ್ಟಾಗಿ ಡಯಾಗ್ನೋಸಿಸ್ ಮಾಡಬೇಕು. ಡಯಾಗ್ನೋಸಿಸ್ ಆದಮೇಲೆ ಅದಕ್ಕೆ ಏನೇನು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಗೊತ್ತಾಗುತ್ತೆ, ಯಾವ ಸ್ಟೇಜಲ್ಲಿ ಇದೆ ಅಂತ ನೋಡ್ತೀವಿ. ಅದಾದಮೇಲೆ ಬೇರೆ ಬೇರೆ ವಿಧವಾದ ಟ್ರೀಟ್ಮೆಂಟ್ಗಳಿರುತ್ತೆ. ಸೊ ಅದರಲ್ಲಿ ಸರ್ಜರಿ ಇರ್ಬೋದು, ಕೀಮೊಥೆರಪಿ ಇರ್ಬೋದು, ರೇಡಿಯೇಷನ್ ಇರ್ಬೋದು. ಇದು ಮೇಯ್ನಾಗಿ 3 ಟ್ರೀಟ್ಮೆಂಟ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ರೇಡಿಯೇಷನ್ನಲ್ಲಿ ತುಂಬ ಡೆವಲಪ್ಮೆಂಟ್ಸ್ ಆಗಿದೆ ಈಗ. ಸೊ ಅದರಲ್ಲಿ ಒಂದು ವಿಧಾನದ ಏನಪ್ಪ ಅಂತಂದರೆ ಸೈಬರ್ ನೈಫ್ ಟ್ರೀಟ್ಮೆಂಟ್. ಅದು ರೊಬೋಟಿಕ್ ರೇಡಿಯೋ ಸರ್ಜರಿ, ವಿ ಕಾಲ್ ಇಟ್ ಆಸ್ ಸ್ಟೀರಿಯೋಟ್ಯಾಕ್ಟಿಕ್ ಬಾಡಿ ರೇಡಿಯೋಥೆರಪಿ ಅಂತ. ಅದನ್ನ ಡೆಲಿವರಿ ಮಾಡೋ ಅಂಥ ಮಿಷಿನ್ನು ಸೈಬರ್ ನೈಫ್. ಅತ್ಯಾಧುನಿಕವಾದ ಟ್ರೀಟ್ಮೆಂಟ್ ಹೇಳ್ಬೇಕು ಅಂತಂದ್ರೆ ಸೈಬರ್ ನೈಫ್ ಒಂದು ಇಂಪಾರ್ಟೆಂಟ್ ಟ್ರೀಟ್ಮೆಂಟ್. ಇಟ್ಸ್ ನಥಿಂಗ್ ಬಟ್ ರೇಡಿಯೇಷನ್ ಥೆರಪಿ. ಹೌದು, ಇದು ಸೈಬರ್ ನೈಫ್ ಇಸ್ ಎ ಟೈಪ್ ಆಫ್ ರೇಡಿಯೇಷನ್ ಥೆರಪಿ ವೇರ್ ವಿ ಟಾಕ್ ಅಬೌಟ್ ಸ್ಟೀರಿಯೋಟ್ಯಾಕ್ಟಿಕ್ ಬಾಡಿ ರೇಡಿಯೋಥೆರಪಿ ಅಂತ ಹೇಳ್ತೀವಿ. ಸೊ ಅದು ಒಂದು ರೇಡಿಯೋಥೆರಪಿ ಎಕ್ವಿಪ್ಮೆಂಟ್ ಅಂತ ಹೇಳ್ಬೋದು. ಓಕೆ, ಇದು ಯಾವ ಹಂತದಲ್ಲಿ ಬಳಸುವಂತದ್ದು ಹಾಗಾದ್ರೆ ಡಾಕ್ಟರ್? ಈಗ ಮೊದಲೆಲ್ಲ ಏನಾಗ್ತಿತ್ತು ಅಂತಂದ್ರೆ ರೇಡಿಯೇಷನ್ ಥೆರಪಿ ಕೊಡಬೇಕು ಅಂತಂದ್ರೆ, ಸೊ ರೇಡಿಯೇಷನ್ ಕರೆಕ್ಟ್ ನಮ್ಗೇನು ಅಂದ್ರೆ ಯಾವುದೇ ಟ್ರೀಟ್ಮೆಂಟ್ ರೇಡಿಯೇಷನ್ ಕೊಡಬೇಕು ಅಂದ್ರೆ ಟ್ಯೂಮರ್ ಇದೆ, ಟ್ಯೂಮರ್ ಮತ್ತೆ ಅಕ್ಕಪಕ್ಕ ನಾರ್ಮಲ್ ಆರ್ಗನ್ಸ್ ಇದೆ ಅಥವಾ ಆರ್ಗನ್ಸ್ ಅಟ್ ರಿಸ್ಕ್ ಅಂತ ಹೇಳ್ತೀವಿ. ಸೊ ಆ ಟ್ಯೂಮರ್ ಏನಾಗುತ್ತೆ ಅಂದ್ರೆ ನಾವು ಎಫೆಕ್ಟಿವ್ ಆಗಿ ಬರೀ ಟ್ಯೂಮರಿಗೆ ಮಾತ್ರ ಟ್ರೀಟ್ಮೆಂಟ್ ಕೊಡಬೇಕು. ಸೊ ಬಟ್ ಟೆಕ್ನಾಲಜಿ ಏನಾಗಿದೆ ಅಂತಂದ್ರೆ ನಾವು ಎಫೆಕ್ಟಿವ್ ಆಗಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಾಧ್ಯತೆ ಇರಲಿಲ್ಲ ಮೊದಲು. ಸೊ ಏನು ಅಂದ್ರೆ ಬರೀ ಲೈಕ್ ಕಂಟಿನ್ಯೂಸ್ ಆಗಿ ಟ್ರ್ಯಾಕಿಂಗ್ ಮಾಡಿ ಟಾರ್ಗೆಟಿಗೆ ಮಾತ್ರ ಟ್ರೀಟ್ಮೆಂಟ್ ಕೊಡೋದಕ್ಕೆ. ಸೊ ಟೆಕ್ನಿಕಲಿ ವಿ ಆರ್ ನಾಟ್ ಏಬಲ್ ಟು ಡೆಲಿವರ್. ಸೊ ಅದಾದ್ಮೇಲೆ ಈವನ್ ಸೈಡ್ ಎಫೆಕ್ಟ್ಸ್ ಕಮ್ಮಿ ಮಾಡಬೇಕು ಅಂತಂದ್ರೆ ಸೊ ಅಕ್ಕಪಕ್ಕ ಏರಿಯಾಗೆ ರೇಡಿಯೇಷನ್ ಸಿಗಬಾರ್ದು. ಸೊ ಸೈಬರ್ ನೈಫ್ ಅಲ್ಲಿ ಏನಾಗಿದೆ ಅಂದ್ರೆ ವಿ ಯೂಸ್ ಅ ಟ್ರ್ಯಾಕಿಂಗ್ ಸಿಸ್ಟಮ್. ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಮಾಡ್ತೀವಿ. ಟ್ರ್ಯಾಕ್ ಮಾಡಿಬಿಟ್ಟು ಯಾವ ಏರಿಯಾಗೆ ಬೇಕೋ ಆ ಏರಿಯಾಗೆ ತುಂಬ ಜಾಸ್ತಿ ರೇಡಿಯೇಷನ್ ಕೊಡೋದು, ಪ್ಲಸ್ ಅಕ್ಕಪಕ್ಕ ಜಾಗಕ್ಕೆ ತುಂಬ ಕಮ್ಮಿ ರೇಡಿಯೇಷನ್ ಕೊಡೋದು. ಸೊ ಅವಾಗ ಏನು ಅಡ್ವಾಂಟೇಜ್ ಏನಾಗುತ್ತೆ ಅಂದರೆ ಟ್ಯೂಮರ್ ಇರೋ ಜಾಗಕ್ಕೆ ಎಫೆಕ್ಟಿವ್ ಆಗಿ ಟ್ರೀಟ್ಮೆಂಟ್ ಹೋಗುತ್ತೆ. ಅದಕ್ಕೋಸ್ಕರ ಬಿಕಾಸ್ ಯು ಆರ್ ಗಿವಿಂಗ್ ಐ ಡೋಸ್, ಟ್ರೀಟ್ಮೆಂಟ್ ರಿಲೇಟೆಡ್ ರೆಸ್ಪಾನ್ಸ್ ಅಂತ ಏನು ಹೇಳ್ತೀವಿ 90-95 ಅಷ್ಟರೊಳಗೂ ಕಮ್ಮಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ಲಿ. ಬಿಕಾಸ್ ಯು ಆರ್ ನಾಟ್ ಗಿವಿಂಗ್ ಎ ರೇಡಿಯೇಷನ್ ಟು ದಿ ಸರೌಂಡಿಂಗ್ ಸ್ಟ್ರಕ್ಚರ್ಸ್, ಸೊ ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ಕಮ್ಮಿ ಆಗುತ್ತೆ. ಸೊ ಅದೇ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಫ್ ಸೈಬರ್ ನೈಫ್. ಏನಕ್ಕೆ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಮಾಡ್ತೀವಿ. ಸೈಬರ್ ನೈಫ್ ಅಲ್ಲಿ ಒಂದು ಸಾಫ್ಟ್ವೇರ್ ಅಂಡ್ ಹಾರ್ಡ್ವೇರ್ ಅಂತ ಏನು ಹೇಳ್ಬೋದು. ಸೊ ಸೈಬರ್ ನೈಫ್ ಇಸ್ ನಥಿಂಗ್ ಬಟ್ ಎ ಲೀನಿಯರ್ ಆಕ್ಸಿಲೇಟರ್ ಮೌಂಟೆಡ್ ಆನ್ ಎ ರೊಬೋಟಿಕ್ ಆರ್ಮ್. ಸೊ ರೊಬೋಟಿಕ್ ಆರ್ಮ್ದಲ್ಲಿ ಮತ್ತೆ ಅದನ್ನ ನಾವು ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಮಾಡ್ತೀವಿ ಏರಿಯಾನ, ಯಾವ ಏರಿಯಾ ಟ್ರೀಟ್ಮೆಂಟ್ ಮಾಡಬೇಕು ಅಂತ. ಸೊ ಬಿಕಾಸ್ ವಿ ಹ್ಯಾವ್ ಎ ರೊಬಸ್ಟ್ ಸಿಸ್ಟಮ್ ಆಫ್ ಟ್ರ್ಯಾಕಿಂಗ್, so we can track very effectively. So because you have a technology to increase the dose, so we can increase the dose to the tumor. Because you are increasing the dose, tumor outcomes are better. ಅಕ್ಕಪಕ್ಕ ಜಾಗಕ್ಕೆ ರೇಡಿಯೇಷನ್ ತುಂಬ ಕಮ್ಮಿ ಸಿಗೋದ್ರಿಂದ ಸೈಡ್ ಎಫೆಕ್ಟ್ಸ್ ಕಮ್ಮಿ ಆಗುತ್ತೆ. ಸೊ ಆ್ಯಂಡ್ ಓವರ್ ಆಲ್ ಟ್ರೀಟ್ಮೆಂಟ್ ಏನು 5 to 6 weeks ರೇಡಿಯೇಷನ್ ಇರುತ್ತೆ, ಅದನ್ನು ಯೂಶಲಿ 5 days ಅಲ್ಲಿ ಮುಗ್ದೋಗ್ಬಿಡುತ್ತೆ ಟ್ರೀಟ್ಮೆಂಟ್. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಫ್ ಸೈಬರ್ ನೈಫ್. ಸೊ ನಾರ್ಮಲಿ ಎಷ್ಟು ದಿನ ತಗೊಳುತ್ತೆ ಡಾಕ್ಟರ್ ರೇಡಿಯೇಷನ್ ಆದ್ರೆ? ಕಮಿಂಗ್ ಬ್ಯಾಕ್ ಟು ದಟ್, ಇಫ್ ಐ ವಾಂಟ್ ಟು ಎಕ್ಸ್ಪ್ಲೈನ್ ರೇಡಿಯೋಥೆರಪಿ ಆಸ್ ಎ ಹೋಲ್. ಸೊ ಈಗ ಎನಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಏನಪ್ಪಾ ಅಂತಂದ್ರೆ ಒಂದು 3-4 ಇಂಪಾರ್ಟೆಂಟ್ ಗೊತ್ತಾಗಬೇಕು ಜನಗಳಿಗೆ. ಏನು ಅರಿವಿರಬೇಕು ಅಂತಂದ್ರೆ ಕ್ಯಾನ್ಸರ್ ಇದೆ ಅಂತ ಸಿಂಪ್ಟಮ್ಸ್ ಬರುತ್ತೆ. ಸಿಂಪ್ಟಮ್ಸ್ ಮೇ ಬಿ 5-6
ಗೆಡ್ಡೆ ಇರ್ಬೋದು, ವೆಯ್ಟ್ ಲಾಸ್ ಇರ್ಬೋದು, ಬ್ಲೀಡಿಂಗ್ ಆಗ್ತಾ ಇರ್ಬೋದು, ಮತ್ತೆ ಕೆಮ್ಮು ಬರ್ತಾ ಇರ್ಬೋದು, ಯಾವುದೇ ಇದರಲ್ಲಿ ಗೆಡ್ಡೆ ಜಾಸ್ತಿ ಆಗ್ತಾ ಇರ್ಬೋದು, ಸ್ತನದ ಕ್ಯಾನ್ಸರ್ ಆಗಿರ್ಬೋದು, ಬೇರೆ ಸಾಫ್ಟ್ ಟಿಶ್ಯೂ ಆಗ್ಬೋದು. ಸೊ ಅದನ್ನ ಯೂಶಲಿ ಡಾಕ್ಟರ್ ಹತ್ರ ಹೋದಾಗ ಒಂದು ಡಯಾಗ್ನೋಸಿಸ್ ಮಾಡೋಕ್ಕೆ ಹಿಸ್ಟೋಪೆಥಾಲಜಿ ಅಂತ ಹೇಳ್ತೀವಿ. ಕರೆಕ್ಟ್ ಡಯಾಗ್ನೋಸಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಿಸ್ಟೋಪೆಥಾಲಜಿಯಲ್ಲಿ ಅದು ಬಯಾಪ್ಸಿ ಮಾಡಿ ನೋಡಿದಾಗ ಅದರಲ್ಲಿ ನಾವು ತುಂಬ ಇಮ್ಯುನೋಹಿಸ್ಟೋಕೆಮಿಸ್ಟ್ರಿ ಅಂತೆಲ್ಲ ಆದಾಗ ಯಾವ ಕಡೆ ಬಂದಿದೆ, ಯಾವ ಥರದ್ದು ಯಾವ ಆರ್ಗನಿಂದ ಬಂದಿದೆ, ಪ್ಲಸ್ ಇದರಿಂದ ಯಾವ ಟ್ಯೂಮರ್ಗೆ ಯಾವ ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ಇಮ್ಯುನೋಹಿಸ್ಟೋಕೆಮಿಸ್ಟ್ರಿಲಿ ಟಾರ್ಗೆಟೆಡ್ ಏಜೆಂಟ್ಸ್ ನೋಡೋದಕ್ಕೆ ಗೊತ್ತಾಗುತ್ತೆ. ಒಂದ್ಸಲಿ ಕ್ಯಾನ್ಸರ್ ಗೊತ್ತಾಯ್ತು ಅಂದ್ರೆ ಅದಾದ್ಮೇಲೆ ಯಾವ ಹಂತದಲ್ಲಿದೆ ಅನ್ನೋದು ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಅದಕ್ಕೆ ಪೆಟ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಪೆಟ್ ಸ್ಕ್ಯಾನ್ ಇಸ್ ಒನ್ ಆಫ್ ದಿ ಪ್ರೀ ರಿಕ್ವಿಸಿಟ್ ಫಾರ್ ಎನಿ ಕ್ಯಾನ್ಸರ್ ಪೇಷಂಟ್. ಈಗ ಯಾವುದೋ ಒಂದು ಸ್ಟೇಜ್ ಒನ್ನಲ್ಲಿ ಒಬ್ಬೊಬ್ರು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಸೊ ಏನಕ್ಕೆ ಅಂದ್ರೆ ಸ್ಟೇಜ್ 1 ಅಂತ ನಾವು ಕರೆಕ್ಟಾಗಿ ತಿಳ್ಕೊಬೇಕು ಅಂದ್ರೆ ಪೆಟ್ ಸ್ಕ್ಯಾನ್ ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಅಂತಂದ್ರೆ ಎವ್ರಿ ಹಂತದಲ್ಲಿ ಬೇರೆ ಬೇರೆ ಟ್ರೀಟ್ಮೆಂಟ್ ಇದೆ. ಸೊ ಅರ್ಲಿ ಸ್ಟೇಜ್, ಬೈ ಅಂಡ್ ಲಾರ್ಜ್ ಅರ್ಲಿ ಸ್ಟೇಜಲ್ಲಿ ಎನಿ ಕ್ಯಾನ್ಸರ್ ಮ್ಯಾನೇಜ್ಮೆಂಟ್ಗೆ ಸರ್ಜರಿ, ಕೀಮೋಥೆರಪಿ, ರೇಡಿಯೇಷನ್, ಇಮ್ಯುನೋಥೆರಪಿ ಇವಾಗ ಬರ್ತಾ ಇದೆ. ಸೊ ವೆರಿ ಅರ್ಲಿ ಸ್ಟೇಜಲ್ಲಿ ಒನ್ ಮೋಡ್ ಆಫ್ ಟ್ರೀಟ್ಮೆಂಟ್ ಇಸ್ ಎನಫ್. ಸೊ ಬರೀ ಸರ್ಜರಿ ಇರ್ಬೋದು, ಬರೀ ರೇಡಿಯೇಷನ್ ಇರ್ಬೋದು, ಬರೀ ಕೀಮೋಥೆರಪಿ ಇರ್ಬೋದು, ಇಲ್ಲ ಫಂಕ್ಷನಲ್ ಅಥವಾ ಆರ್ಗನ್ ಪ್ರಿಸರ್ವೇಷನ್ ಅಥವಾ ಫಂಕ್ಷನ್ ಪ್ರಿಸರ್ವೇಷನ್ ಮಾಡೋದಕ್ಕೆ ಅಂತ ಟ್ರೀಟ್ಮೆಂಟ್ ಇರ್ಬೋದು. ಅದಕ್ಕೋಸ್ಕರ ಸ್ಟೇಜಿಂಗ್ ಈಸ್ ಇಂಪಾರ್ಟೆಂಟ್. ಸೊ ಸ್ಟೇಜಿಂಗ್ ಮಾಡಾದ್ಮೇಲೆ ಆಸ್ ಐ ಟೋಲ್ಡ್ ಯು, ಸರ್ಜರಿ, ಕೀಮೋಥೆರಪಿ, ರೇಡಿಯೇಷನ್ ಇಸ್ ದಿ ಮೇನ್ ಟ್ರೀಟ್ಮೆಂಟ್. ಸೊ ಈಗಿನ ಡೆವಲಪ್ಮೆಂಟ್ಸ್ ಅಲ್ಲಿ ಕ್ಯಾನ್ಸರ್ ಬಗ್ಗೆ ಯಾರು ಟ್ರೀಟ್ಮೆಂಟ್ ಬಗ್ಗೆ ಎದುರ್ಕೊಳ್ಳದೇನೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು ಅನಿವಾರ್ಯ. ಏನಕ್ಕೆ ಅಂತಂದ್ರೆ ಟಾರ್ಗೆಟೆಡ್ ಟ್ರೀಟ್ಮೆಂಟ್ಸ್ ಇಸ್ ದಿ ನಾರ್ಮ್ ಆಸ್ ಆಫ್ ನೌ. ಸೊ ಇಟ್ ಮೇ ಬಿ ವೆರಿ ಸಿಂಪಲ್ ಸರ್ಜರಿ, ಮ್ಯುಟಿಲೇಟಿಂಗ್ ಸರ್ಜರೀಸ್ ಎಲ್ಲ ಬೇಕಾಗಲ್ಲ. ರೋಬೋಟಿಕ್ ಸರ್ಜರಿ ಇರ್ಬೋದು, ಆರ್ ವೆರಿ ಲೈಕ್ ಆರ್ಗನ್ ಪ್ರಿಸರ್ವಿಂಗ್ ಸರ್ಜರಿ ಇರ್ಬೋದು. ಸೊ ತುಂಬಾ ಡೆವಲಪ್ಮೆಂಟ್ಸ್ ಆಗಿದೆ. ಅದೇ ತರ ಕೀಮೋಥೆರಪಿಲಿ ದೇರ್ ಮೇ ಬಿ ಟಾರ್ಗೆಟೆಡ್ ಕೀಮೋಥೆರಪಿಕ್ ಏಜೆಂಟ್ಸ್, ಇಮ್ಯುನೋಥೆರಪಿ ಅಂಡ್ ಬಯಾಲಜಿಕಲ್ ಏಜೆಂಟ್ಸ್. ಸೈಡ್ ಎಫೆಕ್ಟ್ಸ್ ಕಮ್ಮಿ ಮಾಡಿಬಿಟ್ಟು ಮೋಸ್ಟ್ ಎಫೆಕ್ಟಿವ್ ಟ್ರೀಟ್ಮೆಂಟ್ ಆಗ್ಬೋದು. ದೆನ್ ಕಮ್ಸ್ ದ ರೇಡಿಯೇಷನ್. ರೇಡಿಯೇಷನ್ ಇಸ್ ಅನದರ್ ವೇರ್ ಇಟ್ ಇಸ್ ಎ more than 80 to 85% of the patients will require radiation in their lifetime whoever is having a cancer. So radiation ತುಂಬಾ ಇಂಪಾರ್ಟೆಂಟ್ ವಾದ ಟ್ರೀಟ್ಮೆಂಟ್ ಇನ್ ಎನಿ ಕ್ಯಾನ್ಸರ್ ಪೇಷಂಟ್ಸ್. ಹೌ ರೇಡಿಯೋಥೆರಪಿ ವರ್ಕ್ಸ್ ಈಸ್, ರೇಡಿಯೋಥೆರಪಿ ಏನಪ್ಪಾ ಅಂದ್ರೆ ಕ್ಯಾನ್ಸರ್ ಸೆಲ್ಸ್ ನ DNA ಏನಿರುತ್ತೆ ಅದನ್ನ DNA ಬ್ರೇಕ್ ಮಾಡುತ್ತೆ. ಸೊ ಬಟ್ ಟೆಕ್ನಿಕಲಿ ಏನಾಗುತ್ತೆ ಅಂತಂದ್ರೆ ನಾವು ರೇಡಿಯೇಷನ್ ಡೆಲಿವರಿ ಮಾಡೋದಕ್ಕೆ, ಸೊ ವಿ ಹ್ಯಾವ್ ಅವರ್ ಟೆಕ್ನಿಕಲ್ ಪ್ರಾಬ್ಲಮ್ಸ್. ಟೆಕ್ನಿಕಲ್ ಅಂತ ರೇಡಿಯೇಷನ್ ಸ್ಟಾಪ್ ಮಾಡೋದಕ್ಕಾಗಲ್ಲ ಕಂಪ್ಲೀಟ್ ಆಗಿ. ಇಟ್ ವಿಲ್ ಪಾಸ್ ಥ್ರೂ, ಬಟ್ ಯು ಕ್ಯಾನ್ ಮಾಡಿಫೈಡ್ ಅಂಡ್ ಟೈಲರ್ ಮೇಕ್ ಟು ದಿ ಆರ್ಗನ್ ವೇರ್ ಯು ವಾಂಟ್ ಟು ಟ್ರೀಟ್. ಆಕ್ಚುಲಿ ಅದನ್ನ ನಾವು ಆಕ್ಚುಲಿ ಟಾರ್ಗೆಟ್ ವಾಲ್ಯೂಮ್ಸ್ ಅಂತ ಹೇಳ್ತೀವಿ. ಸೊ ಟಾರ್ಗೆಟ್ ವಾಲ್ಯೂಮ್ಸ್ ಹೆಂಗ್ ನೋಡ್ಕೊಂತೀವಿ ಅಂದ್ರೆ ಪೆಟ್ ಸ್ಕ್ಯಾನ್ ಮತ್ತೆ MRI ಮಾಡಿ, ಸೊ ಅದನ್ನ ಯಾವ ಆರ್ಗನ್ಸ್ಗೆ ಯಾವ ಟ್ರೀಟ್ಮೆಂಟ್ ಕೊಡಬೇಕು, ಎಷ್ಟು ಕೊಡಬೇಕು. ಸಿಂಪಲ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಬ್ರೈನ್ ಟ್ಯೂಮರ್ ಇರುತ್ತೆ. ಬ್ರೈನ್ ಟ್ಯೂಮರ್ ಸರ್ಜರಿ ಆದ್ಮೇಲೆ ಅದನ್ನ ಯಾವ ಆರ್ಗನಿಗೆ ಕೊಡ್ಬೇಕು, ಅಕ್ಕಪಕ್ಕ ಬ್ರೈನ್ ಇಸ್ ಎ ವೆರಿ ಕಾಂಪ್ಲಿಕೇಟೆಡ್ ಆರ್ಗನ್. ಸೊ ಯಾವ ಏರಿಯಾ ಅಕ್ಕಪಕ್ಕ ಎಲೋಕ್ವೆಂಟ್ ಏರಿಯಾ ಅಂತ ಇರುತ್ತೆ ಅದನ್ನೆಲ್ಲ ಸೇವ್ ಮಾಡಬೇಕಾಗುತ್ತೆ. ಸೊ ಅದನ್ನ ಐಡೆಂಟಿಫೈ ಮಾಡಿ ಓನ್ಲಿ ದಟ್ ಏರಿಯಾ ವಿಲ್ ಗಿವ್ ದಿ ರೇಡಿಯೇಷನ್. ಜಾಸ್ತಿ ರೇಡಿಯೇಷನ್ ಕೊಡೋಕ್ಕಾಗಲ್ಲ ಒಂದೊಂದ್ಸಲಿ, ಏನಕ್ಕೆ ಅಂದ್ರೆ ನಾರ್ಮಲ್ ಸ್ಟ್ರಕ್ಚರ್ಸ್ ಎಲ್ಲ ಜಾಸ್ತಿ ಹೋಗ್ತಾ ಇತ್ತು. ಸೊ ಲಾಟ್ ಆಫ್ ಟೈಮ್ಸ್ ರೇಡಿಯೇಷನ್ ಇನ್ ದಿ ಪಾಸ್ಟ್ ಎಲ್ಲರೂ ಹೇಳ್ತಾರೆ, ಓ ಕಪ್ಪಾಗ್ಬಿಡುತ್ತೆ, ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ, ಬಾಯಲ್ಲೆಲ್ಲ ಮೌತ್ ಅಲ್ಸರ್ಸ್ ಇರುತ್ತೆ, ಟ್ರೀಟ್ಮೆಂಟ್ಗಿಂತ ಜಾಸ್ತಿ ಟ್ರೀಟ್ಮೆಂಟ್ ಕಾಂಪ್ಲಿಕೇಶನ್ಸ್ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಅಂತ ಇಟ್ ಹಸ್ ಬ್ಲೇಮ್ಡ್ ರೇಡಿಯೇಷನ್. ಬಟ್ ರೇಡಿಯೇಷನ್ ಇಸ್ ಎ ಕ್ಯೂರೇಟಿವ್ ಟ್ರೀಟ್ಮೆಂಟ್. ಈಗಿನ ಸಂದರ್ಭದಲ್ಲಿ ರೇಡಿಯೇಷನ್ ತುಂಬಾ ಡೆವಲಪ್ಮೆಂಟ್ಸ್ ಆಗಿದೆ. ಸೊ ಏನಕ್ಕೆ ಅಂದ್ರೆ, ಸೊ what we call as image guided radiotherapy. Image guidance ತುಂಬಾ ಬಂದಿದೆ, and radiation is developed in such a way that you can tailor make and give effective treatment only to the tumor, avoiding the side effects by giving less radiation to the normal structures. CyberKnife technology ಏನು ಹೇಳ್ತೀವಿ, CyberKnife is nothing but a robotic radio surgery. So where robotic, so linear accelerator mounted on the robotic arm. So because of that, the what we call it as accuracy of treatment or is very, its accuracy is sub-millimeter ಅಂತ ಹೇಳ್ತೀವಿ. ಯಾವ ಜಾಗಕ್ಕೆ ರೇಡಿಯೇಷನ್ ಕೊಡಬೇಕು ಅಂತಂದ್ರೆ ಎಕ್ಸಾಕ್ಟ್ ಅದೇ ಏರಿಯಾಕ್ಕೆ ರೇಡಿಯೇಷನ್ ಆಗುತ್ತೆ. ಅದ್ ಹೇಗೆ ಗೊತ್ತಾಗುತ್ತೆ ಡಾಕ್ಟರ್? ಅಂದ್ರೆ ನೀವು ಮುಂಚೆನೆ ಎಕ್ಸಾಮಿನ್ ಮಾಡಿ ರೋಬೋಟಿಕ್ಗೆಲ್ಲ ಫೀಡ್ ಮಾಡ್ತೀವಿ. ಸೊ ಏನು ಅಂತಂದ್ರೆ ಲೈಕ್ ಇಟ್ಸ್ ಇಮೇಜ್ ಗೈಡೆನ್ಸ್. ಇಲ್ಲೇನು ಅಂದ್ರೆ ಫಸ್ಟ್ ಪೆಟ್ CT ಸ್ಕ್ಯಾನ್ ಮತ್ತೆ MRI ಮಾಡಿ ಯಾವ್ಯಾವ ಆರ್ಗನ್ಗೆ ಏನೇನು ರೇಡಿಯೇಷನ್ ಕೊಡಬೇಕು, ಎಷ್ಟು ಕೊಡಬೇಕು, ಎಷ್ಟು ಕೊಡಬಾರ್ದು ಅಂತ ಮಾರ್ಕ್ ಮಾಡ್ತೀವಿ. ದೆನ್ ಫಿಸಿಸಿಸ್ಟ್ ಪ್ಲಾನ್ ಮಾಡ್ತಾರೆ. ಅದಾದ್ಮೇಲೆ ಒನ್ಸ್ ವಿ ಅಪ್ರೂವ್, ಯೂಶಲಿ ಈವನ್ ಇನ್ ಟೆಕ್ನಿಕಾಲಿಟಿ ಏನಪ್ಪಾ ಅಂತಂದ್ರೆ ನಾವು ಮೋರ್ ರೇಡಿಯೇಷನ್ ಇಸ್ ಗಿವನ್ ಟು ದಿ ಇನ್ಸೈಡ್ ದಿ ಟ್ಯೂಮರ್,
less as radiation given to the outside. And that's surrounding normal structures. Sometimes I say within 3 to 5 millimeter dose fall is 30%. ಹಂಗಂದ್ರೆ ನಾರ್ಮಲ್ ರೇಡಿಯೇಷನ್ ನಾರ್ಮಲ್ ಟಿಶ್ಯೂಸ್ಗೆ ರೇಡಿಯೇಷನ್ ಇಂಜುರಿನ ರಿಕವರಿ ಆಗಷ್ಟು ಚಾನ್ಸ್ ಸಿಗುತ್ತೆ ಯಾವ್ದ್ರಲ್ಲಿ ಈ ಒಂದು ಸೈಬರ್ ಸೈಬರ್ ಸರೌಂಡಿಂಗ್ ಸ್ಟ್ರಕ್ಚರ್ಸ್ಗೆ. ಬಟ್ ದ ಟ್ಯೂಮರ್ ವಿಲ್ ಗಿವ್ ಐ ಡೋಸ್ ಸೊ ದಟ್ ಇಟ್ ವಿಲ್ ಕಿಲ್ ದಿ ಟ್ಯೂಮರ್. ಓಕೆ. ಸೊ ಇದನ್ನ ಯಾವ ತರ ಮಾಡಕ್ಕೆ ಹೆಂಗೆ ಇಂಪ್ಲಿಮೆಂಟ್ ಮಾಡೋದೇನು ಅಂತಂದ್ರೆ, ಸೊ ದೇರ್ ಇಸ್ ಅ ಕಂಟಿನ್ಯೂಸ್ ಟ್ರ್ಯಾಕಿಂಗ್ ಸಿಸ್ಟಮ್. ಸೊ ಬಿಕಾಸ್ ಆಫ್ ದಟ್, ಲೈಕ್ ಇಟ್ ಈಸ್ ವೆರೆವರ್ ದ ಟ್ಯೂಮರ್ ಮೂವ್ಸ್ ಆರ್ ದ ಪೇಷಂಟ್ ಮೂವ್ಸ್, ಸೊ ಇಟ್ ಇಸ್ ಟ್ರ್ಯಾಕ್ಡ್. ಸೊ robotic ಅದನ್ನ ಪ್ರಿಸಿಷನ್ ನೋಡ್ಕೊಂಡ್ಬಿಟ್ಟು ಎಕ್ಸಾಕ್ಟ್ ಆ ರೇಡಿಯೇಷನ್ ಕೊಡುತ್ತೆ. ಈವನ್ AI is also incorporated. We can predict which area, which movements is going to happen, organ movements irbodu, patient movements irbodu, it can predict. Adrinda nam time of delivery becomes less. So that is the beauty of CyberKnife. For business and personal promotions, please contact 9686376663.